ಅತಂತ್ರ ಬಡಾವಣೆಗಳಿಗೆ ಕೊನೆಗೂ ಮುಕ್ತಿ. ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನದಾರರಿಗೆ ಹಕ್ಕುಪತ್ರ ಹಾಗೂ ಖಾತಾ ವಿತರಣೆ. ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಪ್ರಾಧಿಕಾರದ ವಸತಿ ಬಡಾವಣೆಗಳ ನಿವೇಶನದಾರರಿಗೆ ಶುದ್ಧ ಕ್ರಯಪತ್ರ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ರವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆಯಿತು. ಪ್ರಾಧಿಕಾರದಡಿಯಲ್ಲಿ ಬರುವ ಜೀಗೇನಹಳ್ಳಿ, ಹೆಲ್ತ್ ಸಿಟಿ ಹಾಗೂ ಕಣ್ವ ಬಡಾವಣೆ ಸೇರಿದಂತೆ 3 ಬಡಾವಣೆಗಳ ನಿವೇಶನ ಮಾಲೀಕರು ಮೇ 15ರೊಳಗೆ ಅಭಿವೃದ್ಧಿ ಶುಲ್ಕ ಪಾವತಿಸುವಂತೆ ಶಾಸಕರು ಸೂಚನೆ ನೀಡಿದರು. ಬಹಳ ಉನ್ನತವಾದಂಥ ಒಂದು ಸಭೆ. ಬಹಳ ವರ್ಷಗಳಿಂದ ನೆಲಗುದಿಗೆ ಬಿದ್ದಂತ ಕೆಲಸ ಇದು. ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇರುವಂತ ಕೆಲಸ. ಆದರೆ ಸಾರ್ವಜನಿಕರಿಗೆ ಅತೀ ಅವಶ್ಯಕವಾದಂಥ ಕೆಲಸ ಇದು. ಆದರೆ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸಲಿಲ್ಲ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಕೂಡ ಒಂದು ಗೂಡು, ಒಂದು ನೆಲೆ, ಒಂದು ಸೂರು ಮಾಡಿಕೊಡುವಂತ ಆಸೆ ಎಲ್ರಿಗೂ ಇರ್ತದೆ ಜೀವನದಲ್ಲಿ. ಏನು ಆಸೆ ಇದ್ದವರು ನಮ್ದು ಮನೆ ಇರಬೇಕು, ನಮ್ದೊಂದು ನೆಲೆ ಇರಬೇಕು, ನಮ್ಮ ಮಕ್ಕಳಿಗೆ ನಮಗೆ ಒಂದು ಚಿಕ್ಕದಾದ ಒಂದು ಗೂಡು ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡುವಂತ. ಸುಮಾರು ವರ್ಷಗಳಿಂದ ನಾವೆಲ್ಲರೂ ಕೂಡ ಏನೇನೋ ಕನಸುಗಳು ಕಾಣ್ತಾ ಇದ್ದೀವಿ. ಆದರೆ ಇದಕ್ಕೂ ಯಾರು ಕೂಡ ಇದನ್ನ ಸ್ಪಂದನೆ ಕೊಡದೆ, ಇದಕ್ಕೆ ಗಮನವನ್ನು ಹರಿಸದೆ ಈ 3 ಬಡಾವಣೆಗಳು ಏನೂ ಅಭಿವೃದ್ಧಿ ಕಾಣದೆ ಒಂದು ಮೂಲೆ ಪಾಡಾಗಿತ್ತು. ಸೊ ಇವತ್ತು ತಾವು ಕೊಟ್ಟಂತ ಶಕ್ತಿ, ತಾವು ಕೊಟ್ಟಂತ ಆಶೀರ್ವಾದದಿಂದ ಏನಾದರೂ ಮಾಡಿ ಇದಕ್ಕೆ ಅಂತ್ಯ ಕಾಣಬೇಕು, ಏನಾದರೂ ಮಾಡಿ ಬಡವರಿಗೆ ಇವರಿಗೆ ಹಕ್ಕನ್ನು ಕೊಡಿಸ್ಬೇಕು ಅಂತ ಹೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು, ವಿಶೇಷವಾಗಿ ನಮ್ಮ ಆಯುಕ್ತರು ಕೂಡ ಗಮನ ಹರಿಸಿ ಇವತ್ತು ಒಂದು ಹಂತಕ್ಕೆ ನಾವೆಲ್ಲರೂ ಕೂಡ ತಂದಿದ್ದೀವಿ. 3 ಬಡಾವಣೆಯನ್ನು ಕೂಡ ಅಭಿವೃದ್ಧಿಗಳು ಕಾಣಬೇಕು, ನಿಮಗೆ ಹಕ್ಕನ್ನು ಕೊಡಿಸಬೇಕು, ಅಲ್ಲಿ ನಿವೇಶನ ಕಟ್ಟಲಿಕ್ಕೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ನಾವೆಲ್ಲರೂ ಕೂಡ ಕೊಡಬೇಕಾಗಲ್ಲ. ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಇದಕ್ಕೆ ಕಣ್ಣು ಇರಲಿಲ್ಲ, ಜೀವನೂ ಇರಲಿಲ್ಲ. ಇದಕ್ಕೆ ಕಣ್ಣು ಕೊಟ್ಟಿದ್ದೀವಿ, ಜೀವನೂ ತುಂಬಿದ್ದೀವಿ, ಎರಡೂ ಇರಲಿಲ್ಲ. ಇದಕ್ಕೆ ಜೀವ ಅಂತ ಹೇಳಿದ್ರೆ ಆಸ್ತಿನ ನಮ್ಮ ಹೆಸರೇ ಇರಲಿಲ್ಲ, ನಮ್ಮ ಹೆಸರಲ್ಲೇ ಇರಲಿಲ್ಲ ಆಸ್ತಿ ಅಂತ. ಇದು ಯಾರು ಮೂಲತಃ ಮಾರಿದ್ರೋ ಅವ್ರ ಹೆಸರಿಗೆ ಇತ್ತು ಜಮೀನು. ನಾನು ಶಾಸಕನಾದ್ಮೇಲೆ ಹುಡುಕಿದ್ರೆ ಇದಕ್ಕೆ ಏನೂ ಇಲ್ಲ, ಒಂದು ದಾಖಲಾತಿಗಳಿಲ್ಲ, ಪ್ಲಾನ್ ಅಪ್ರೂವಲ್ ಇಲ್ಲ, ಎಂಥದ್ದು ಇಲ್ಲ ಇದಕ್ಕೆಲ್ಲನೂ ಕೂಡ. ಸೊ ಎಲ್ಲವೂ ಕೂಡ ಇವತ್ತು ಒಂದು ಜೀವ ತುಂಬಿ ಇದಕ್ಕೆ ಕಣ್ಣು ಕೊಟ್ಟು ಕ್ಯಾಬಿನೆಟ್ ತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು, ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ, ಇಲ್ಲ 1600 ಜನಕ್ಕೂ ಕೂಡ 661 ಜನಕ್ಕೂ ಕೂಡ ನಾವೆಲ್ಲರೂ ಕೂಡ ಇದಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ಬೋದು, ಒಂದು ನೆಲೆಯನ್ನು ಮಾಡ್ಬೋದು ಅಂತೇಳಿ ಸಾಹಸದ ಕೆಲಸ ಇದು. ಸಾಧಾರಣದ ಕೆಲಸ ಅಲ್ಲ, ಇದು ಸಾಹಸದ ಕೆಲಸ. ನಿಜಕ್ಕೂ ಕೂಡ ನಾನು ಎಲ್ಲರಿಗೂ ಕೂಡ ನಾನು ಆಭಾರಿ. ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸುರೇಶ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತಂದು ಅವರನ್ನು ಕೊಟ್ಟು ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ. ಸೊ ಕಳೆದ ಸಲ ನಾವೆಲ್ಲರೂ ಕೂಡ ಸಭೆ ಸೇರಿದಂಥ ಸಂದರ್ಭದಲ್ಲಿ ಇದಕ್ಕೆ ಅಭಿವೃದ್ಧಿಗೆ ಏನಾದರೂ ಮಾಡಿ ಅಲ್ಲಿ ಏನಾದರೂ ಒಂದು ಮೂಲ ಸೌಕರ್ಯ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಸ್ವಲ್ಪ ಶುಲ್ಕವನ್ನು ಕಟ್ಟಬೇಕಾಗ್ತದೆ ಅಂತ ಹೇಳಿ, ಅದಕ್ಕೆ ನೀವೇನೇ ಮಾಡ್ಕೊಳ್ಳಿ, 1000 ಕಲೆಕ್ಟ್ ಮಾಡಿ, 2000 ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದು. ಯಾವ ರೀತಿ ನಾವು ಜನಕ್ಕೆ ಈ ಹೊರೆಯನ್ನು ಹಾಕಬೇಕು, ಎಲ್ಲಿಂದ ದುಡ್ಡು ಬರ್ತದೆ, ಪಾಪ ಅವ್ರಿಗೆ ಈಗಲೇ ನೊಂದಿದ್ದಾರೆ ಅಂತ ಹೇಳಿ ನಾವು ಏನೇನೋ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅವರು 1000 ಅಂತ ಹೇಳಿದ್ರು, 800 ಅಂತ ಹೇಳಿದ್ರು, 500 ಅಂತ ಹೇಳಿದ್ರು. ಅದನ್ನ ಕೇವಲ 200 ರೂಪಾಯಿಗೆ ಒಂದು ಸೀಮಿತವಾಗಿಟ್ಟು, ಒಂದು ಸ್ಕ್ವೇರ್ ಫೀಟ್ಗೆ ಒಂದು 200 ರೂಪಾಯಿ ತಾವೆಲ್ಲರೂ ಕೂಡ ಶುಲ್ಕವನ್ನು ಕಟ್ಟಿದ್ರೆ ನಾವೆಲ್ಲರೂ ಕೂಡ ಅದನ್ನ ಮೂಲಭೂತ ಸೌಕರ್ಯ ಮಾಡಿ ವಾಸಿಸುವಂತ ಒಂದು ಹಂತಕ್ಕೆ, ನಾವೆಲ್ಲರೂ ಕೂಡ ವಾಸ ಮಾಡುವಂತ ಒಂದು ಹಂತಕ್ಕೆ ತರ್ತೀವಿ ಅಂತೇಳಿ ನಿಮ್ಗೆ ಮಾತು ಕೊಟ್ಟಿದ್ವಿ. ಕೆಲವು ಬೆರಳಿಕೆಯಷ್ಟು ಮಾತ್ರ ಕಟ್ಟಿದ್ದಾರೆ, ಎಲ್ಲೋ ಒಂದು 100 ಜನನ ಕಟ್ಟಿರ್ಬೇಕು, 102 ಜನ ಕಟ್ಟಿದ್ದಾರೆ. ಒಂದು 2 ಕೋಟಿ ರೂಪಾಯಿ, 2 ಕೋಟಿ 30 ಲಕ್ಷ, ಒಂದು 2.5 ಕೋಟಿ ರೂಪಾಯಿ
ಇವತ್ತು ನಮಗೆ ಪ್ರಾಧಿಕಾರಕ್ಕೆ ದುಡ್ಡು ಬಂದಿದೆ. ಇನ್ನೂ ಸಾಕಷ್ಟು ಜನ ಕಟ್ಟಬೇಕು. ಯಾರು ನಮ್ಮ ಸದಸ್ಯರು, ನಮ್ಮ ಪರ್ವಿಸರು ಹೇಳ್ತಾ ಇದ್ರು ಗೊಂದಲ ಇದೆ ಅಂತೇಳಿ. ಗೊಂದಲ ಏನೂ ಇಲ್ಲ. ಇದು ಪ್ರಾಮಾಣಿಕವಾಗಿ ದೇವರಿಗೆ ಸಾಕ್ಷಿ ಇಟ್ಟು ನಾವು ಕೆಲಸ ಮಾಡುವಂಥ ಕೆಲಸ. ಇದ್ರಲ್ಲಿ ಏನು ಹ್ಯಾಂಕಿ ಬ್ಯಾಂಕಿ ಏನಿಲ್ಲ. ಹಿಂದೆ ಏನು ಮಾಡಿದ್ರು ಏನು ಮಾಡದೆ ಹೋದ್ರೂ ಗೊತ್ತಿಲ್ಲ. ಇವತ್ತು ನಿಮಗೆ ರಿಜಿಸ್ಟ್ರೇಷನ್ ಮಾಡಬೇಕು, ನಿಮಗೆ ಹಕ್ಕುಪತ್ರ ಕೊಡಬೇಕು, ನಿಮಗೆ ಖಾತೆದಾರ ಮಾಡಿ ನಿಮ್ಮೆಲ್ಲರೂ ಕೂಡ ಕೂರಿಸ್ಬೇಕಂತೇಳಿ ಸಬ್ ರಿಜಿಸ್ಟ್ರಿಗೂ ಇಲ್ಲೇ ಕರ್ಸ್ಬಿಟ್ಟಿದೆ. ಇವತ್ತಿಂದ ನಾವು ಯಾರ್ಯಾರಿಗೆ ಹೇಳ್ತೀವಿ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು. ಅವ್ರಿಗೆ ಖಾತೆ ಪಂಚಾಯತಿಯಲ್ಲಿ PDOಗೂ EOಗೂ ಅವ್ರಿಗೂ ಕರ್ಸಿದ್ದೀವಿ. ಅವರೆಲ್ಲರೂ ಕೂಡ ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಖಾತೆ ಮಾಡಿ ಪಂಚಾಯತಿ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಖಾತೆ ಕೊಡುವಂಥದ್ದು ಹೇಳಿ ಆ ಮಟ್ಟಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ತೀವಿ, ಯಾರ್ಯಾರು ದುಡ್ಡು ಕಟ್ಟಿದ್ದೀರಿ ಅವರೆಲ್ಲರೂ ಕೂಡ ಇವತ್ತು ತಾವೆಲ್ಲರೂ ಕೂಡ ಪತ್ರವನ್ನು ರಿಜಿಸ್ಟ್ರೇಷನ್ ಮಾಡಿಕೊಡಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಂಚಾಯತಿ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಖಾತೆ ಮಾಡಿಕೊಳ್ಳಿ. ನಾನು ಮಾನ್ಯ ಅಧ್ಯಕ್ಷರಿಗೂ ಕೂಡ ಇವತ್ತು ಹೇಳಿದ್ದೀನಿ, ಮುಂದಿನ ವಾರ ಇದನ್ನ ಲೇಔಟನ್ನು ಕ್ಲೀನಿಂಗ್ ಮಾಡುವಂಥ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೆ ನಾವು ಮೂಲಭೂತ ಸೌಕರ್ಯಕ್ಕೆ ಪೈಪ್ ಲೈನು, ಪವರು, ಮತ್ತೊಂದು ರೋಡ್ ಕೆಲಸಗಳನ್ನು ನಾವು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು. ಏನು ದುಡ್ಡು ಬಂದಿದೆ ಅದರಲ್ಲಿ ಈ ತಿಂಗಳು ಕೊನೆ 30ನೇ ತಾರೀಕು ದುಡ್ಡು ಮಾತ್ರ ನೀವೆಲ್ಲರೂ ಕೂಡ ತಗೊಳ್ಳಿ. ಇನ್ಮೇಲೆ ಯಾರು ಬರಲಿಲ್ಲ, ಯಾರು ಬರದೇ ಹೋಗಿ ನಿಲ್ಲಿಸ್ಬಿಡ್ತೀವಿ. ಎಲ್ಲ ದಯವಿಟ್ಟು ಹೇಳ್ಬಿಡಿ. ಪೇಪರ್ ಅಡ್ವರ್ಟೈಸ್ಮೆಂಟ್ ಬೇಕಾದ್ರೆ ಕೊಟ್ಬಿಡಿ, ಬೇಕಾದ್ರೆ ಒಂದು ನೀವು TV ಅಡ್ವರ್ಟೈಸ್ಮೆಂಟ್ ಬೇಕಾದ್ರೆ ಕೊಟ್ಬಿಡಿ. ಬೇಕಾದ್ರೆ ಈ ತಿಂಗಳು 30ನೇ ತಾರೀಕು ಒಂದು ಡೆಡ್ಲೈನ್ ಕೊಡಿ. ಎಲ್ಲ ಆದಷ್ಟು ಬೇಗ ಕಟ್ಟಿ. ಯಾಕಂದ್ರೆ ನಾವು ಕೆಲವ್ರು ಕೊಟ್ಟು ಕೆಲವ್ರು ಇದು ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಂದೇ ಸಮನೆ ಕ್ಲೀನಿಂಗ್ ಮಾಡೋದು, ಪವರ್ ಕೊಡುವಂಥದ್ದು, ನೀರು ಕೊಡುವಂಥದ್ದು, ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ED ಕೆಲಸ ಮಾಡೋದು ಎಲ್ಲವೂ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ. ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ಒಂದು ಅಂತ್ಯ ಕಾಣಬೇಕು. ಈ 3 ಲೇಔಟನ್ನ ರಾಮನಗರದ ಹಿಗೇನಹಳ್ಳಿ ಹೆಲ್ತ್ ಸಿಟಿ, ಅದೇ ಅರ್ಚಕರಲ್ಲಿದ್ದು ಹೆಲ್ತ್ ಸಿಟಿ ಅಂತ ಕರಿತೀವಿ. ಚನ್ನಪಟ್ಟಣ ಸುಣ್ಗಟ್ಟದ್ದು ನಾವು ಕಣವ ವಸತಿ ಬಡಾವಣೆ ಅಂತ ಹೇಳ್ತೀವಿ. ರಾಮನಗರ ಜಿಗೇನಹಳ್ಳಿದು ಇನ್ನೊಂದು ಹೆಸರು ಅರ್ಕಾವತಿ ಬಡಾವಣೆ ಅಂತ ಹೇಳ್ತೀವಿ. ಸುಮಾರು 1660 ಜನಕ್ಕೂ ಕೂಡ ನಾವೆಲ್ಲರೂ ಕೂಡ ಒಂದು ಹೊಸ ಜೀವವನ್ನು ಕೊಟ್ಟು ಇದಕ್ಕೆ ನಾವೆಲ್ಲರೂ ಕೂಡ ತಮಗೆ ಅಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಕ್ಕೆ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಂತ ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ನಾವೆಲ್ಲರೂ ಕೂಡ ಆದಷ್ಟು ಬೇಗ ತಾವೆಲ್ಲರೂ ಕೂಡ ಏನಿವತ್ತು ಸರ್ಕಾರ ನಿಗದಿ ಮಾಡಿರುವಂಥ ಹಣ ನಾವು ನಿಗದಿ ಮಾಡಿರುವಂಥದ್ದಲ್ಲ, ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ನಿಗದಿ ಮಾಡಿರುವಂಥ ಒಂದು ಸಣ್ಣ ಶುಲ್ಕ. ಯಾಕಂತೇಳಿದ್ರೆ ಆವತ್ತು ನೀವು ಪರ್ಚೇಸ್ ಮಾಡಿದಾಗ ರೇಟ್ ನಾನು ನೋಡ್ತಾ ಇದ್ದೀನಿ. ಆವತ್ತು ರಾಮನಗರ ಜಿಗೇನಹಳ್ಳಿಗೆ ನೀವು ಬರೀ 300 ರೂಪಾಯಿ ಚದರಡಿ ತಗೊಂಡಿದ್ದೀವಿ. 300 ರೂಪಾಯಿ. ಇವತ್ತು 3,000 ರೂಪಾಯಿಗೆ ಪ್ಲಾನ್ ಅಪ್ರೂವಲ್ ಆಗದಿರೋ ಪ್ಲಾನ್ಗೆ ಪ್ರಾಧಿಕಾರದಲ್ಲಿ ಪರ್ಮಿಷನ್ ಇಲ್ಲದೆ ಅವರೆಲ್ಲರೂ ಕೂಡ 3,000 ಸಾವಿರಕ್ಕೆ ಸರ್ಕಾರದಿಂದ ಅಪ್ರೂವಲ್ ಆದಂತದ್ದು, ಸರ್ಕಾರ ರಚನೆ ಮಾಡುವಂತ ಲೇಔಟ್ ಇದಕ್ಕೆ 4,000 5,000 ಜಾಸ್ತಿ ಇದೆ. ಏನು ಇಲ್ಲ, ಸುಮ್ಮನೆ ಲೇಔಟ್ ಮಾಡಿ 3,000 4,000 ಮಾರ್ತಾ ಇದ್ದಾರೆ. ನೀವು ಅವತ್ತು ತಗೊಂಡದ್ದು ಬರೀ 300 ರೂಪಾಯಿಗೆ ಜಿಗೇನಹಳ್ಳಿದು. ಈ ಸುಣ್ಗಟ್ಟು ಚನ್ನಪಟ್ಟಣದ್ದು 250 ರೂಪಾಯಿ ತಗೊಂಡಿದ್ದಾರೆ. ಅರ್ಚಕರಲ್ಲಿ ಹೆಲ್ತ್ ಸಿಟೀಸು 500 ರೂಪಾಯಿ ನನಗೆ ಕೆಲವರೆಲ್ಲರೂ ಕೂಡ ನೀವು ಹರಾಜು ಮೂಲಕ ತಾವೆಲ್ಲರೂ ಕೂಡ ತಗೊಂಡಿದ್ದೀರಿ. ಇನ್ನು ಕೆಲವು ಜಿಗೇನಹಳ್ಳಿಯಲ್ಲಿ 690 ರೂಪಾಯಿ ಹರಾಜಲ್ಲಿ ತಗೊಂಡಿದ್ದೀರಿ. ಹಂಚಿಕೆ ಆದದ್ದು ನಾನು ಮೊದಲು ಹೇಳಿದ್ದು 300, 250, 500 ಹಂಚಿಕೆ ಮಾಡಿದಂಥದ್ದು. ಹರಾಜಲ್ಲಿ ಸ್ವಲ್ಪ ಒಂಚೂರು ರೇಟ್ ಸ್ವಲ್ಪ ಜಂಪ್ ಆಗಿದೆ. 690 ಜಿಗೇನಹಳ್ಳಿ, ಚನ್ನಪಟ್ಟಣದ್ದು 878 ರೂಪಾಯಿ, ಆಚಗಡಿ ಹೆಲ್ತ್ ಸಿಟಿ 660 ರೂಪಾಯಿ. ಹಿಂಗೆ ಆವತ್ತಿನ ಬೆಲೆನೇ ಬೇರೆ, ಆವತ್ತಿನ ಸ್ಥಿತಿಗತಿಗಳೇ ಬೇರೆ, ಇವತ್ತಿನ ಪರಿಸ್ಥಿತಿಗಳೇ ಬೇರೆ. ನಾವೆಲ್ಲರೂ ಕೂಡ ಇದಕ್ಕೆ ಆದಷ್ಟು ಬೇಗ ನಗರಾಭಿವೃದ್ಧಿಗೆ ತಾವೆಲ್ಲರೂ ಕೂಡ ಪ್ರಾಧಿಕಾರಕ್ಕೆ ಸ್ಪಂದನೆಯನ್ನ ಕೊಟ್ಟು ಆದಷ್ಟು ಬೇಗ ತಾವೆಲ್ಲರೂ ಕೂಡ ಇದರಿಂದ ಮುಕ್ತಿ ಪಡೀರಿ. ಇನ್ನು ಮುಂದಕ್ಕೆ ಏನೇನು ಇವೆಲ್ಲ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಯಾರು ಮಾರಕ್ಕೆ ಹೋಗ್ಬೇಡಿ. ಒಳ್ಳೆ ಮನೆಗಳನ್ನು ಕೊಟ್ಕೊಂಡು ಬಹಳ ಒಳ್ಳೆ ಜಾಗದಲ್ಲಿ ಲೇಔಟ್ಗಳನ್ನು ಮಾಡಿದ್ದಾರೆ. ನಾನು ಹೋಗಿ ನೋಡಿದೆ, ವಾತಾವರಣ ಚೆನ್ನಾಗಿದೆ. ಅಲ್ಲೆಲ್ಲೂ ಕೂಡ ಸುತ್ತಮುತ್ತ ಅಲ್ಲಿ ನಿಂತ್ಕೊಂಡು ಗಾಳಿ ಬರುವಂಥ ಕ್ಲೈಮೇಟ್ಗೆ ನನಗೆ ಭಾಳ ಸಂತೋಷ ಆಯಿತು. ಎಲ್ಲ ಲೇಔಟ್ಗೂ ನಾನೆಲ್ಲರೂ ಕೂಡ ಹೋಗಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡಿದಂಥ ಸಂದರ್ಭ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಅಧ್ಯಕ್ಷರಲ್ಲಿ ಇನ್ನೊಂದ್ಸಲ ನಾನು ಮನವಿ ಮಾಡಿಕೊಡ್ತೀನಿ, ಆದಷ್ಟು ಬೇಗ ಅದನ್ನು ನಾವು ಕ್ಲೀನ್ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಜನಕ್ಕೆ ಅವರಿಗೆ ಬೇಕಾದಂಥ ಹಕ್ಕು ಸಿದ್ಧತೆ ಬದ್ಧತೆಗಳನ್ನು ತಾವೆಲ್ಲರೂ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಡೆಡ್ಲೈನ್ 30ಕ್ಕೆ ಏಪ್ರಿಲ್ 30, ಈ ತಿಂಗಳು 30ಕ್ಕೆ ತಾವೆಲ್ಲರೂ ಕೂಡ ಒಂದು ಡೇಟನ್ನು ಕೊಟ್ಟು ಆದಷ್ಟು ಬೇಗ 15 ದಿವಸ 15ನೇ ತಾರೀಕು ಇನ್ನೇನು ಮಾಡ್ತೀರಿ? ಇನ್ನೂ ಎಷ್ಟು ದಿನ ಕಾಯ್ಕೊಂಡಿರ್ತೀವಿ? ಇನ್ನೂ ಒಂದು 15 ದಿವಸ ಎಕ್ಸ್ಟ್ರಾ ಮಾಡಿ ಆಯ್ತು. ಮೇ 15ಕ್ಕೆ ಮಾಡಿ ಪರವಾಗಿಲ್ಲ. ಏಪ್ರಿಲ್ ಅಂದ್ರೆ ಮೇ 15, ಒಂದು ತಿಂಗಳು ಟೈಮೇ ಬೇಕಾದ್ರೆ ಕೊಡಿ. ಅದ್ರ ಮೇಲೆ ಕೊಡೋಕ್ಕಾಗಲ್ಲ ಅಂತೇಳಿ
ನೀವು ಶೀಘ್ರದಲ್ಲಿ ಕೆಲಸ ಶುರು ಮಾಡಿದ್ರೆ ಎಲ್ಲ ಬಂದ್ಬಿಡ್ತಾರೆ, ಎಲ್ಲರೂ ಮುಗಿಸ್ತದೆ ಎಲ್ಲಾನು. ಸೊ ಆದಷ್ಟು ಬೇಗ ತಾವೆಲ್ಲರೂ ಕೂಡ ಇದು ಮಾಡ್ಬೇಕಂತೇಳಿ ಇವತ್ತು ಕೆಲವ್ರಿಗೆಲ್ಲರೂ ಕೂಡ ಕ್ರಾಯಪತ್ರ ತಾನೇ ಇವೆಲ್ಲ ಕೂಡ ಕ್ರಾಯಪತ್ರ ತಮ್ಗೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೀವೆಲ್ಲ ಹೋಗಿ. ಏನು ಮತ್ತು ಆದಷ್ಟು ಬೇಗ ಎಲ್ಲ ಎಲ್ರಿಗೂ ಸ್ವಲ್ಪ ನೀವು ಯಾರು ಬರ್ತಾರೆ ಏನು ನಿಲ್ಲಿಸ್ತೇನೆ ಆದಷ್ಟು ಬೇಗ ಅದಕ್ಕೆ ನಿಮ್ಮ ಯಾರು ಸ್ಟಾಂಪ್ ರೇಟು ಕೂಡ ಬಂದಿದ್ದಾರೆ. ಒಂದೇ ದಿವಸದಲ್ಲೆಲ್ಲ ಅವ್ರಿಗೆಲ್ಲರೂ ಕೂಡ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿದ ತಕ್ಷಣ ನಾವು ಖಾತೆ ಮಾಡೋಕ್ಕೆ PDOಗಳಿಗೆ EOಗೆ ನಾನು ಅದನ್ನು ಕೂಡ ಅವ್ರಿಗೆ ಸೂಚನೆಯನ್ನು ಕೊಡ್ತೀವಿ. ಜಾಸ್ತಿ ಶುಲ್ಕ ಗಿಲ್ಕ ಏನು ತಗೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೆಂಗೆ ಹೇಳಿ ಅಂದ್ಬಿಟ್ಟು ರೈಟ್ ಸೈಡ್ ಕಷ್ಟ ಇಲ್ಲ, ಲೆಫ್ಟ್ ಸೈಡ್ ಏನ್ ಬೇಕಾದ್ರೆ ಹೇಳ್ಕೋಬಹುದು. ಅವ್ರಿಗೇನು ಜಾಸ್ತಿ ಶುಲ್ಕ ಗಿಲ್ಕ ಏನು ಜಾಸ್ತಿ ಹಾಕ್ಬೇಡಿ. ಈಗಲೇ 200 ರೂಪಾಯಿಗೇನೆ ಅಯ್ಯಯ್ಯೋ 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 ಅಂತ ಹೇಳ್ತಾರೆ. ಅದ್ರ ಬೆಲೆ ಮುಂದಕ್ಕೆ ಗೊತ್ತಾಗ್ತದೆ. 4,000 5,000 ನೀವೆಲ್ಲರೂ ಕೂಡ ಕೊಟ್ಟು ಇವತ್ತು ಸೈಟ್ ತಗೊಳಕ್ ಆಗಲ್ಲ ಬಡವ್ರು. ಇವತ್ತು ಒಳ್ಳೆ ಜಾಗದಲ್ಲಿ ಲೇಔಟ್ ಮಾಡಿದರೆ ತಾವೆಲ್ಲರೂ ಕೂಡ ಅದರ ಇದನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕಂತ ಹೇಳ್ತಾ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಾತೆ ಮಾಡ್ಕೊಂಡು ನೀವೆಲ್ಲರೂ ಕೂಡ ಮನೆಗಳಿಗೆ ಪ್ರೋಗ್ರಾಮ್ ಕೂಡ ಮಾಡ್ಬೋದು. ಆದಷ್ಟು ಬೇಗ ನಾವು ಕೂಡ ಪ್ರಾಧಿಕಾರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು, ಅದಕ್ಕೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತೇಳಿ ಎಲ್ಲರಿಗೂ ಶುಭ ಕೋರಿ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ರಾಮನಗರ ಪ್ರಾಧಿಕಾರ ಬಂದು ಸುಮಾರು 22 ವರ್ಷ ಕಾಲ ಆಯಿತು. ಅದಕ್ಕೆ ತಕ್ಕಂತೆ ಅನೇಕ ಮುಖಂಡರುಗಳು ರಾಮನಗರಕ್ಕೆ ಬಂದ್ರು, ಅನೇಕ ಘಟಾನುಘಟಿ ನಾಯಕರುಗಳನ್ನು ಬಂದ್ರು. ಬಟ್ ಏನಂದ್ರೆ 18 ವರ್ಷದಿಂದಾನು ಲೇಔಟ್ ಮಾಡಿ ಒಂದ್ ಜಾಗ ಆಗಿ ಒಂದ್ 3-4 ತಿಂಗಳು ಆದ್ಮೇಲೆ ನಮ್ಮ ರಾಮನಗರಕ್ಕೆ ಒಂದು ಪ್ರಾಧಿಕಾರಕ್ಕೆ ಶಕ್ತಿ ತುಂಬಬೇಕು ಅಂತ ನಮ್ಮ ಚೇತನ್ ಕುಮಾರ್ ಅವರಿಗೆ ಅಧ್ಯಕ್ಷರು ಮಾಡಿದ್ರು. ಮಾಡಾದ್ಮೇಲೆ ನಾವು ಸದಸ್ಯರು, ಅಧ್ಯಕ್ಷರು ಮತ್ತೆ ನಮ್ಮ ಶಾಸಕರು ಎಲ್ಲಾ ಸೇರಿ ಇದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ತೀರ್ಮಾನ ತಗೊಂಡು 18-19 ವರ್ಷದಿಂದ ಕೆಲಸ ಆಗದೆ ಇರೋದು ಇವತ್ತು ಮಾಡವ್ರೆ ಅಂತ ನಾನು ಹೆಮ್ಮೆ ಪಡ್ಕೋತೀನಿ. ನಮ್ಗೂ ಒಂದು ಅವಕಾಶ ಸಿಕ್ತು. 18 ವರ್ಷದಿಂದ ಅನೇಕ ಜನ ಬಂದ್ರು ಪ್ರಾಧಿಕಾರಕ್ಕೆ, ಆದ್ರೆ ಯಾರೂ ಕಾರ್ಯರೂಪಕ್ಕೆ ತರಲಿಲ್ಲ. ಮಾನ್ಯ ನಮ್ಮ ಶಾಸಕರಿಗೆ ನನ್ನ ಪರವಾಗಿ ಮೊದಲನೇದಾಗಿ ಈ ಕೆಲಸ ಆಗಿರೋದಕ್ಕೆ ಹೃದಯಪೂರ್ವಕ ಅಭಿನಂದನೆ ಹೇಳಕ್ ತಿಳಿಸ್ತಾ ಇದ್ದೀನಿ. ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಏನಿವತ್ತು 3 ಬಡಾವಣೆಗಳಿಗೆ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತೆ ಏನು ಸಮಸ್ಯೆಗಳಿತ್ತು ಅದನ್ನೆಲ್ಲ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಪರಿಹಾರ ಮಾಡಿಕೊಂಡಿದ್ದಾರೆ. ಈ ಪ್ರಾಧಿಕಾರದ ಬಡಾವಣೆಯನ್ನ ಸ್ವಚ್ಛಗೊಳಿಸಲಿಕ್ಕೂ ಕೂಡ ಈಗ ಮಾನ್ಯ ಶಾಸಕರಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ನೀವು ಮೊದಲು ಪ್ರಾಧಿಕಾರದ ಬಡಾವಣೆಗಳನ್ನ ಕ್ಲೀನಿಂಗ್ ಮಾಡಿಸಿ ಅದನ್ನ ಡೆವಲಪ್ಮೆಂಟ್ಗೆ ಕೆಲಸ ಶುರು ಮಾಡಬೇಕು ಅಂತ ನಮಗೆ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಆ ಕೆಲಸವೂ ಕೂಡ ಕಾರ್ಯಪ್ರವೃತ್ತರು ಆಗ್ತೀವಿ ಅಂತ ತಮಗೆ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಹೆಚ್ಚು ರೀತಿಯಲ್ಲಿ ನಮಗೆ ಒತ್ತು ಕೊಟ್ಟು ಪ್ರಾಧಿಕಾರದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ, ಅದರಲ್ಲೂ ಇಲ್ಲಿ ಬಂದಿರ್ತಕ್ಕಂಥವ್ರು ನಮ್ಮ ಕಾನ್ಶಿಯನ್ಸ್ಗೆ ಸೇರಿದವರು ಎಲ್ಲರೂ ಇದ್ದೀರಿ. ಯಾರೇ ಸೈಟ್ ತಗೊಂಡಿರೋ ಅವ್ರ ಸಂಕಷ್ಟಕ್ಕೆ ನನ್ನ ಜೊತೆ ಸಿಗಬೇಕು. ಅವ್ರಿಗೆ ಸೈಟ್ ತಗೊಂಡು ಸುಮಾರು 16 ವರ್ಷದಿಂದ ತೊಂದರಿದ್ದಾರೆ. ಆ ಪರಿಹಾರ ಮಾಡ್ಬೇಕಂತೇಳಿ 2 ಬಾರಿ ಕ್ಯಾಬಿನೆಟ್ನ ಈ ಬೈಲ್ನ ಕ್ಯಾಬಿನೆಟ್ 2 ಬಾರಿ ತಗೊಂಡೋಗಿಟ್ಟು ಕ್ಯಾಬಿನೆಟ್ನಿಂದ ತೀರ್ಮಾನ ಮಾಡಿಸಿ ಏನೇನು ಸಮಸ್ಯೆಗಳಿತ್ತು ಅದನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಂಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಾಧಿಕಾರದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಅವರಿಗೆ ನಿರಪೇಕ್ಷಣ ಪತ್ರ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ. ಸೊ ನಿರಪೇಕ್ಷಣ ಪತ್ರದಲ್ಲಿ ನೀವು ಕಟ್ಟಿರೋ ಹಣ, ನಿಮ್ಮ ಸೈಟ್ ನಂಬರು, ನಿಮ್ಮ ಟೋಟಲ್ ಸೈಟಲ್ಲೂ ಸ್ಕ್ವೇರ್ ಫೀಟು ಎಷ್ಟು ಕೂಡ ನಮೂದು ಮಾಡಿದ್ದೀವಿ. ದಯಮಾಡಿ ಸಂಬಂಧಪಟ್ಟ ಫಲಾನುಭವಿಗಳು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಏನಾದರೂ ತಪ್ಪಿದ್ರೆ ನಮ್ಗೆ ತಿಳಿಸಿ ಸರಿ ಮಾಡಿಕೊಡ್ತೀವಿ. ಮಾನ್ಯ ಶಾಸಕರು ಹೇಳಿದಂಗೆ ಅಳತೆಯಲ್ಲಾಗಲಿ ಸೈಟ್ ನಂಬರಲ್ಲಾಗಲಿ ಯಾವುದೇ ವ್ಯತ್ಯಾಸಗಳಾಗೋದು ಬೇಡ. ನಾವು ಕೂಡ ಭಾಳ ಸೂಕ್ಷ್ಮವಾಗಿ ಸ್ಕ್ರೂಟ್ನಿ ಮಾಡಿ ಕೊಡ್ತಾ ಇದ್ದೀವಿ. ಅದಾಗಿಯೂ ಕೂಡ ತಾವು ಮತ್ತೊಮ್ಮೆ ತಮ್ಮ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ. ಇವನ್ ಲೀಸ್ ಕಮ್ ಸೇಲ್ ಡೀಡ್ ಆಗಿರೋದು ಅಷ್ಟೇ, ಅವ್ರ ಹತ್ರ ಕೂಡ ಹಳೆ ಸೇಲ್ ಡೀಡ್ಗಳಿದ್ದಾವೆ, ಲೀಸ್ ಕಮ್ ಸೇಲ್ ಡೀಡು. ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಿ ತಾವು ನೋಂದಣಿ ಮಾಡಿಸ್ಕೋಬೇಕಾಗ್ತದೆ.